ಗೈಸ್ ಇದು ಬದ್ನಿಕಾಯಿ ನೋಡ್ರಿ, ಪಲಾವ್ ತಿನ್ನೋಣ ಬರ್ರಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗೈಸ್ ಇದು ರಾವೇದ್ 5th ವೀಕ್. ಈ ವಾರ ನಾಡಗೋಡ್ ಸರ್, ಸಿದ್ದರಾಮ್ ಸರ್ ಈಗ ಕೋಆರ್ಡಿನೇಟರ್ಸ್ ರಾವೇದು. ಗೈಸ್ ಈಗ ನಾಡಗೋಡ್ ಸರ್ ಒಂದು ವಿಸಿಟಿಗೆ ಕರ್ಕೊಂಬಂದಾರ ಇಲ್ಲೇ ರಂಜುನ್ಗಿ ಕಡೆ, ರಂಜುನ್ಗಿ ಉತ್ತರ ಆ ಸೈಡ್ ವಿಸಿಟಿಗೆ ಕರ್ಕೊಂಬಂದಾರ. ಈಗ ಫಾರ್ಮರ್ಸ್ ಮನೆಗೆ ಬಂದೀವಿ. ಪ್ರಕಾಶ್ ಫೋನ್ ಕೊಡಲಿಲ್ಲ ಗೈಸ್ ವ್ಲಾಗ್ ಮಾಡಕ್ಕೆ. ಗೈಸ್ ಎಲ್ಲರೂ ಬಂದಾರ ಹುಡುಗರು. ಬೈಕ್ ಇಲ್ಲಿ ನೋಡ್ರಿ, ಬಾಳಿ ನೋಡಿ ಓಡೋಂಟ ಇಲ್ಲ, ಫಸ್ಟ್ ಟೈಮ್ ಬಂದಾನ್ರಿ ವಿಸಿಟಿಗೆ. ಡೈಲಿ SSC ಓದ್ತಿದ್ದ, ಇವತ್ತು ಫಸ್ಟ್ ಟೈಮ್ ಬಂದ. ಗೈಸ್ ಈಗ ನೆಕ್ಸ್ಟ್ ಇಲ್ಲೇ ಚಾ ಕೊಟ್ಟಾರ. ಮಾಮ ಚಾ ಹೆಂಗೈತೆ? ಅಡುಗೆ ಇಲ್ಲೇ ಮಾಡತ್ತಾರ, ನೋಡೋಣ ಬರ್ರಿ. ಪಲಾವ್ ರೀ ಜರ್, ಪಲಾವ್ ರೀ. ಗೈಸ್ ಇಲ್ಲೇ ರೆಡಿ ಮಾಡತ್ತಾರ. ಇದು ಫಾರ್ಮರ್ ಮನಿ ಗೈಸ್. ಇಲ್ಲೇ ಒಟ್ಟರು ಹುಡುಗರು ಬಂದಾರ. ಬೈಕ್ ಒಂದು 15 ಬೈಕ್, ಯಾರು ಬೈಕ್ ಅದಾವ ಒಟ್ಟರು ಬೈಕ್ ತೊಗೊಂಬಂದಾರ. ಒಂದು ಸಣ್ಣ ಒಂದು 30 ಜನ ಬಂದಾರ ಹುಡುಗರು. ಇನ್ನು ಹುಡುಗ್ಯಾರ್ಗೆ ಟ್ಯಾಕ್ಟ್ರ್ ಹೋಗೈತಿ, ಅವ್ರು ಟ್ಯಾಕ್ಟ್ರಿನಾಗ ಬರ್ತಾರೆ ಗೈಸ್. ಅದೇ ಗೈಸ್ ಪ್ರಕಾಶ್ ಫೋನ್ ಯಾಕೆ ಕೊಡೋಲ್ಲ, ಸ್ವಲ್ಪ ಕಮೆಂಟ್ ಹಾಕ್ರಿ ಪ್ರಕಾಶ್ ಫೋನ್ ಅಂತ. ಗೈಸ್ ಇಲ್ಲಿ ಶಿವ್ ನೋಡ್ರಿ, ಹೂವು ಇಟ್ಕೊಂಡು ಮಾವ ಯಾರಿಗೆ ಕೊಡ್ತೀವಿ? ಏ ನನಗೆ ಥ್ಯಾಂಕ್ ಯು ಸೊ ಮಚ್ ಗೈಸ್. ಇದು ಯಾವ ಹೂವು ಕಮೆಂಟ್ ಮಾಡಿರಿ. ಯಾವ ಹೂವು? ಅಮೇರಿಕನ್ ಸನ್ಫ್ಲವರ್. ಓಕೆ ಗೈಸ್ ಬಾಳಿದ್ ನಿಮ್ಗೆಲ್ಲ ಹೇಳ್ತೀನಿ. ಇವ್ರದ್ದು ಅಣ್ಣಂದು ಮೆಡಿಕಲ್ ಶಾಪ್ ಐತಿ. ಓಕೆ, ಇವ್ರದ್ದು ಊರ ಗದಗ. ಎಲ್ಲಾರು ಮುಂದೆ ರಾಯಚೂರು ಅಂತಾನ ನೋಡ್ರಿ. ಮಾಡೋ ಮುಂದೆ ಎಲ್ಲ ಅಣಗಿಸ್ತಾನ. ಬಾಳಿ ಇಲ್ಲಿ ನೋಡ, ಇಲ್ಲ ಅನ್ಸ್ಕೊಂಡ ಇಲ್ಲಿ ನೋಡ್ಲಿ ಎಷ್ಟು ಚೆನ್ನಾಗಿ ಕಾಣತ್ತೆ ಗೊತ್ತನ. ಫಾರ್ಮರ್ ರೆಸ್ಟೋರೆಂಟ್ ಸರ್, ಕರಿಯಪ್ಪ ಹೊಸೂರಿ ಮತ್ತು ರಾಚನ್ ಈಗ ಇದ್ರಾಗಿ ಬದ್ನಿ ಒಳಗೆ ಅಂತರ ಬೆಳಿ ಅಂತೇಳಿ ಸೌತಿ ಬೆಳೆದಿದ್ದಾರೆ. ಹಾಂ ರೀ, ಸುಮಾರು ಒಂದು 3 ಟನ್ ಆಯ್ತು ಕಾಣಿಸ್ತದೆ. ಅದೇನು ಸಣ್ಣ ಬೆಳಿ ಇದೆ ಅದರೊಳಗೆ ಇಂಟರ್ ಕ್ರಾಪ್ ಅಂತ. ಸರ್ ಎಷ್ಟು ಎಕರೆ ಐತ್ರಿ ಭೂಮಿ? ಇದು ಟೋಟಲ್ ಇಲ್ಲಿದು ಒಂದು 20 ಎಕರೆ ಒಂದು ಲ್ಯಾಂಡ್ ಇದೆ. 20 ಎಕರೆ ಒಂದ ಪಟ್ಟಿ ಸರ್? ಒಂದ ಪಟ್ಟಿ. ಹಾಂ ರೀ. ಮತ್ತು ಇಂಟರ್ ಕ್ರಾಪಿಂಗ್ ಯಾರು ಮಾಡ್ಯಾರ? ಈಗ ಅದನ್ನೇ ಮುಂದಿಲ್ಲ. ಇಂಟರ್ ಕ್ರಾಪಿಂಗ್ ಬದ್ನಿ ಒಳಗೆ ಸೌತಿ ಮಾಡಿದ್ದಾರೆ. ಹಾಂ ರೀ. ಅದ್ರ ಬಿಟ್ಟು 2 ಇದೇನು ದೊಡ್ಡ ಮೆಣಸಿನಕಾಯಿ. ಹಾಂ ಸರ್. ಮತ್ತು ಹೊಳೆ ಬಂದೆ ಇನ್ನೊಂದು ಟೊಮೆಟೊ ಉಳ್ಕಿದೆ ಕಬ್ಬು ಸರ್? ಹಾಂ, ಕಬ್ಬು ಮತ್ತು ಈರುಳ್ಳಿ ಒಂದು ರೀ. ಮತ್ತು ಕೃಷಿ ಹೊಂಡ ಅದಾವ ಸರ್? ಹಾಂ, ಕೃಷಿ ಹೊಂಡಿದ್ದೀರಿ. ಮತ್ತು ಅದನ್ನು ಬಯೋಡೈಜರ್ ಇದನ್ನು ಮಾಡಿದ್ದಾರೆ. ಮಾಡಿದ್ದಾರೆ. ಹೊಳೆ ಬಂದು ಜೀವಾಮೃತ ಸರ್. ಅಂದ್ರೆ ಈ ಪೂರ ಆರ್ಗ್ಯಾನಿಕ್ ಆಯ್ತು ಸರ್? ಇಲ್ರಿ, ಇದು ಎರಡು ಮಿಕ್ಸ್ ಐತ್ರಿ. ಆದ್ರೆ ಇನ್ನು ಕೆಲವೊಂದು ಏನು ತಮ್ಮ ಕೃಷಿಗೆ ಏನು ಬೇಕಲ್ಲ ಅವನ್ನೆಲ್ಲ ಇದನ್ನ ಮಾಡ್ಕೊಂಡಾರ ಸರ್. ಗೌರ್ಮೆಂಟದ ಸೌಲಭ್ಯಗಳನ್ನು ಅವು ಸ್ಕೀಮ್ಗಳು ಸರ್, ಸ್ಕೀಮ್ಗಳೆಲ್ಲ ಅನುಕೂಲ ತಗೊಂಡು ಅವು ಈಗ ರಾಜನ ಏನಿದಾರಲ್ರಿ ಅವ್ರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅವರು ಕೃಷಿ ಒಳಗೆ. ಎಲ್ಲ ನಾಲೆಜ್ ಹೆಚ್ಚಿದೆ ರೀ. ಮತ್ತೆ ಇವು ನಾವು ಆಡಸ್ ಹಾಕಿದ್ದಾರೆ ರೀ, 45 ಆಡಬೇಕು. ಓಕೆ ಸರ್. ಮತ್ತು ಬಂದು ಎಮ್ಮೆ ಆಕು ಅಂದ್ರೆ ಕೃಷಿ ಒಳಗೇನೆ ಒಂದು ಅವ್ರಿಗೆ ಏನು ಮಾಡ್ಬೇಕಂತ ಹೇಳಿ ಅವ್ರು ಅದರೊಳಗೆ ಡೆವಲಪ್ಮೆಂಟ್ ಮಾಡ್ಯಾರ ಸರ್. ಅವ್ರದ್ದೆಲ್ಲ ಒಂದು ಕೂಡು ಕುಟುಂಬ ಸರ್. ಇವ್ರದ್ದು ಒಟ್ಟರು ಎಜುಕೇಶನ್ ಸರ್? 11 ಮಂದಿ ಮಕ್ಕಳು ಅದಾರ ರೀ ಮನೆ ಟೋಟಲ್. 11 ಮಂದಿ ಒಳಗೆ 10 ಮಂದಿ ಇಷ್ಟೂರು ಬಿ ಮುಗಿಸ್ಯಾರ. ಒಬ್ಬನ ಫಾರ್ಮರ್ ಅದಾರ. ಕುರ್ತಿಗೆ ಇಡ್ಬೇಕು ಅಲ್ಲಿ ಚೇರ್ ಅದಾವ್ರಿ ಸರ್. ಚಾ ಐತ್ ನೋಡ್ರಿ, ಇಲ್ಲಿ ನೀರು ಚಾ ಎರಡು ಇದೆ. high-tech farming, high input, high productive farm. Okay, so they spend money lavishly just for gaining productivity. Okay, whatever that is essential, they don't spare to
spend the money. They'll spend any amount of money if it is actually desired or it is actually required. Then they try to rebound with the productivity. Okay. Apart from that, they are taking care of their soil productivity. That is one of the important point here. So they are adopting utmost high-tech cultivation in vegetables. More, and after that they are rotating with the sugarcane. They are maintaining the productivity of the sugarcane, and then they are going with the high-tech vegetables on a large scale. Each vegetable is at least it is covered with 3 to 4 acres. Okay. So likewise, it is a only joint family. Okay. He is Rachanda Hosur. So he is looking after the headship of the family. Though he is a younger one, but he is looking after that because of his good decision making. And then rest of all his family members, they work on the farm. They hire very few laborers. They have a goatry here. They have an animal component. Then they have vegetable main component, and then sugarcane. Okay. Apart from that, they keep on changing some crop components. Then you have to look into the soil fertility and productivity. How they have maintained their soil. Not even a single pinch of salt is seen there. So maybe after look into the soil fertility and productivity. How they have maintained their soil. Not even a single pinch of salt is seen there. So maybe after 40 years of their cultivation in irrigated farming. So they have maintained the land as pure or as productive or as fertile as what you see in dry lands. Okay. So that is the beauty of this particular farm. Never fall under loss. They don't have any other source of income other than agriculture, but still they are well off. ಗೈಸ್ ಈಗ ಅವ್ರು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟರು. ಈಗ ಅವ್ರ ಟೊಮೆಟೊದು ಎಲ್ಲ ಬೆಳಿತಾರಂತ ನೋಡಕ್ಕೆ ಹೋಗೋಣ. ಅದನ್ನು ಸಣ್ಣ 200 ಟ್ರೇ ಟೊಮೆಟೊ ಸಪ್ಲೈ ಮಾಡ್ತಾರಂತ ಮಾರ್ಕೆಟಿಗೆ. ಗೈಸ್ ನಾಯಿ ಮರಿ ಗೈಸ್, ನಾಯಿ ಮರಿ ನೋಡಿ ಗೈಸ್, ಮಸ್ತ್ ಐತಲ್ಲ. ಹಾಂ, ನಮ್ಮ ಮನ್ಯಾಗ ಏನಂದ್ರು ಅನ್ಯಾಗ ಗೈಸ್ ಇದು ಟೊಮೆಟೊ ನೋಡ್ರಿ. ಇದೊಂದು 2 ಎಕರೆ ಟೊಮೆಟೊ ಐತಿ. ಟೊಮೆಟೊ ಕಲ್ಟಿವೇಶನ್. ಇವೆಲ್ಲ ಪೆಸ್ಟಿಸೈಡ್ಸ್, ಫರ್ಟಿಗೇಷನ್ ಸಿಸ್ಟಮ್. ಫರ್ಟಿಗೇಷನ್ ಡ್ರಿಪ್ ಐತನ, ಡ್ರಿಪ್ ಐತಿ ಗೈಸ್. ಇದೆಲ್ಲ ನೋಡತ್ತಾರ ಫಂಗಿಸೈಡ್ ಅಂತ ಗೈಸ್. ಇವರು ಜ್ಞಾನಿಗಳು ಗೈಸ್. ಇವರು ಸೈಂಟಿಸ್ಟ್ ಶಿವಾನಂದ್ ಚೌಹಾಣ್ ಗೈಸ್. ಇದು ಬದ್ನಿಕಾಯಿ ನೋಡ್ರಿ. ಇದು 2 ಎಕರೆ ಐತಿ, ಇದೊಂದು 2 ಎಕರೆ ಐತಿ. ಏನ ಸಂಕದ ಎಲ್ಲೋ ಸ್ಟಿಕ್ಕಿ ಟೈಪ್ ಹಾಕ್ಯಾರ ನೋಡ್ರಿ. ಇಟ್ ಈಸ್ ದಿ ಗೈಸ್, ಇದೊಂದು IPM ಪ್ರಾಕ್ಟೀಸ್. ಒಂದು ನಿಮಿಷ ಇಲ್ಲ ಇನ್ಸರ್ಟ್ ಟ್ರಾಪ್ ಹಾಕ್ಯಾರ ನೋಡ್ರಿ. ನಾವೇನಂತೆ ಅರತ್ತಂದು ಅಲ್ಲಿ ಹೋಗೋದು, ಗ್ರೇಡಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡೋದು. ಡೈಲಿ ಎಷ್ಟು ಹೋಗ್ತದೆ ಸರ್? ಡೈಲಿ ಇದು ಬದ್ನಿಕಾಯಿ ಒಂದು 35ರಿಂದ 40 ಟ್ರೇ ಹೋಗ್ತದೆ. ಟೊಮಾಟೊ ಒಂದು ಡೈಲಿ ಒಂದು 100 ಕಿಲೋಮೀಟರ್. ಕ್ಯಾಪ್ಸಿಕಮ್ ಒಂದು 50 ಕ್ಯಾರಿ ಹೋಗುತ್ತೆ. 10 ಅಂದ್ರೆ 50 ಅಂದ್ರೆ 5 ಬಿಜಾಪುರ ಮತ್ತು ಬಿಜಾಪುರ, ಮುಧೋಳ, ಬಾಗಲಕೋಟ್, ಹುಬ್ಬಳ್ಳಿ, ಬೆಳಗಾವಿ ಎಲ್ಲಿ ಮಾರ್ಕೆಟಿಂಗ್ ರೇಟ್ ಇರ್ತದೆ ಅಲ್ಲಿ. ಹಿಂದೆ ಸ್ವಂತ ಗಾಡಿ ಇದೆ? ಒಂದು ಗಾಡಿ ಐತ್ರಿ. ಅವ್ರು ದೂರ ಹೋಗೋದಾದ್ರೆ ಬಾಡಿಗೆ. ಇದೇ ಮುಕ್ಕರು ಕೊಂಡಂಗೆ ಇದು ಟೊಮಾಟೊ ಸೀಜಂತ 1000 ಎಕರೆಗೆ ಏಟ್ ಹೋಗೋದ್ರಿ ಇವು ಸೀಡ್ಲಿಂಗ್ಸ್? ಇವು 12,000 ಆಗಿರ್ಬೋದು 1 ಎಕರೆಗೆ. ಜಿಗ್ಜಾಗ 14-15 ಇಂಚಿಗೆ ವಿಶ್ವಾಸ ಅಗ್ರಿಕಲ್ಚರ್ದಾಗ ವಿಶ್ವಾಸ ಕಳ್ಕೊಂಡ್ರೆ ಮುಂದೆ ಒಂದು ಹೊತ್ತಿಗೂ ಊಟ ಇಲ್ಲ.
ಇದು ಒಂದಂತೆ ಚರ್ಚೆ ಒಟ್ಟ ನಂಬಿಕೆ ಮೇಲೆ ಹೊಂಟೈತಿ ಅಂದ್ರೆ ಏನು ಹಂಗೆ ನಿಮ್ಗೆ ಹೆಂಗೆ ಅನ್ಸೈತೆ ಅಂತ ಹೇಳ್ರಿ. ಅಂದ್ರೆ ಬಾಬಾ ನೆಮ್ಮದಿ ಐತಿ ನೆಮ್ಮದಿ ಐತ್ರಿ. ಹಾಂ ರೀ. ಏನೈತಿ ಯಾರು ಇದ್ರಾಗ ಶಾನೆ ಅನ್ನುವ ಅಗ್ರಿಕಲ್ಚರ್ದಾಗ ಶಾನೆ ಅಲ್ಲ. ಇವಾಗ ಈ ದಿವಸ ಅದ್ರ ಜೋಡಿ ಹೋದ ಅಂದ್ರೆ ಕರ್ಕೊಂಡು ಹೋಗ್ತೈತಿ ಅಗ್ರಿಕಲ್ಚರ್. ಅದು ಸುಮಾರು ಹೊತ್ತು ಬಂದೆ ಅಂದ್ರೆ ದೂರ ಸರಿಸ್ತದೆ. ಇವತ್ತು ನಾವು ಯಾವುದೋ ಇದ್ರ ಮೇಲೆ ಈಗ ಬೆಳೆ ಮೇಲೆ ಹೋಗ್ತೀವಿ ಅಂದ್ರೆ ಅದು ಬೆಳೆ ನಮ್ಮ ಜೋಡಿ ಮಾತಾಡ್ತಿರ್ತೈತಿ. 2 ಹೊತ್ತು 3 ಹೊತ್ತು ಅದ್ರ ಜೋಡಿ ನಾವು ಬರ್ತೀವಿ ಅಂದ್ರೆ ಅದಕ್ಕೆ ನೀರು ಪರಿಚಯ ಆಗೈತಿ, ರೋಗ ಬಂದೈತಿ, ಏನು ಬೇಕಾಗೈತಿ ಅನ್ನೋದನ್ನ ಹೇಳ್ತಿರ್ತೈತಿ. ಮತ್ತು ನಾವು ಈ ದಂಡ ನಿತ್ತ ಅಲ್ಲಿ ಅದು ಐತಿ ಆಯ್ತು ಹೋಗ್ತು ಅಂದ್ರೆ ಇದು ಅಗ್ರಿಕಲ್ಚರ್. ಪ್ರತಿ ಯಾವತ್ತು ನಾವು ಅದರ ಜೋಡಿ ಬೆರಿಬೇಕು ಅಗ್ರಿಕಲ್ಚರ್. ಈ ಸಾಲದಾಗ ಹಿಂಗೆ ಬೆಳೆ ಸಾಲಕ್ಕೆ ಏನು ಅನ್ನೋದು ಅದ್ರ ನಿಮಗೆ ಕಲಿಸ್ತೈತೆ. ಇದ್ರಾಗ ಏನು ನಾ ಡಿಗ್ರಿನ ಮಾಡ್ಬೇಕಪ್ಪ ಅನ್ನೋ ಅಂಥದ್ದು ಇಲ್ಲ. ಜೀವನ ನಿತ್ಯ ನೀ ಅದ್ರ ಜೋಡಿ ಬೆರಿತಾಗ ನಿನ್ನ ಕಲಿಸ್ಕೋತ ಹೋಗ್ತೀನಿ. ಯಾರು ನಮಗೆ ಇವತ್ತು ನೀ ಕೆಲಸ ಮಾಡಿಲ್ಲ ನೀ ಇಷ್ಟ ಮಾಡಿ ಹೇಳಂಗಿಲ್ಲ. ಯಾರು ಕೇಳ್ತಾರೆ? ನೀನು ಮಾಡುವಂಗಾದ್ರೆ ಮಾಡ್ಬೋದು. ಈ ತಾಸು ಬಿಟ್ಟು ಇನ್ನೊಂದು ತಾಸಿಗಾದ್ರೂ ನೀವು ಈ ಕೆಲಸ ಮಾಡ್ಬೋದು. ಅದ ಒಂದು ನೌಕರಿಗೆ ಹೋದ ಅಂದ್ರೆ ಮುಂಜಾನೆ 7 ಗಂಟೆಗೆ ಹೋಗ್ಬೇಕು, 12ಕ್ಕೆ ಬಿಡಬೇಕು, 1ಕ್ಕೆ ಊಟ ಮಾಡಬೇಕು. ಅವ್ರು ರಜಾ ಕೊಟ್ಟಾಗ ನೀವು ಮನೆಗೆ ಬರ್ಬೇಕು. ಇದ್ರದ್ದು ಏನಿಲ್ಲ. ಯಾವಾಗ ನಿನ್ನ ಬೇಕಾದಾಗ ನೀವು ಎಲ್ಲಿ ಬೇಕಾದಲ್ಲಿ ಇದನ್ನು ಮಾಡ್ಬೇಕು. ಇದನ್ನ ಭೂಮಿನ ಐತಂದ್ರೆ ಭೂಮಿ ಒಂದೇ ಮಾಡ್ಬೇಕು, ದನಗಳು ಮಾಡ್ಬೇಕು, ಕೋಳಿ ಮಾಡ್ಬೇಕು, ಆಡುಗಳು ಮಾಡ್ಬೇಕು. ಇಂಥವು ಮತ್ತು ಅವು ನಮ್ಗೆ ಇನ್ನಿತರ ಉಪಕಸಬುಗಳು ಮಾಡಿದಂದ್ರೆ ಅಗ್ರಿ ಉದ್ಧಾರ ಆಕತಿ. ಏನ ಒಂದ ಈಗ ಕ್ಯಾಪ್ಸಿಕಮ್ ಬೆಳೆದೀನಿ ಅದು ಮಾರ್ಕೆಟ್ ಮಾಡೀನಿ ಅಷ್ಟೇ ಅಲ್ಲ. ಇದ್ರ ವೇಸ್ಟ್ ಬರ್ತಿರ್ತೈತಿ, ಆಡ್ತಿರ್ತೈತಿ. ಇದನ್ನು ತಿಂದು ಮತ್ತು ನಮ್ಗೆ ಹೊಲಕ್ಕೆ ಗೊಬ್ಬರ ಕೊಡ್ತೈತಿ. ಮತ್ತು ಅದು ಮರಿ ಹಾಕ್ತಂದ್ರೆ ಲಾಭ ಬರ್ತದೆ. ಎಲ್ಲನೂ ಅದರಿಂದ ಐತಿ. ಒಂದಕ್ಕೊಂದೇನ ಲಿಂಕ್ ಅದಾವೆ. ಕೃಷಿ ಒಂದೇ ಅಲ್ಲ, ಅದರಿಂದ ಉಪಕಸಬುಗಳನ್ನು ಮಾಡಿದ್ರೆ ಹೈನುಗಾರಿಕೆ ಇಂಥವೆಲ್ಲ ಮಾಡ್ಕೊಡ್ತೀವಿ. ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ಹೇಗಿಲ್ಲನ್ನು ಹೊತ್ತ ದೊರೆಯೇ. ಧನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ, ಇಲ್ಲ ಸಮ ಯಾರು ಪ್ರಭುವೇ. ಕಾಯಕವೇ ಕೈಲಾಸ ನಿನಗೆ, ಉಳುವ ಯೋಗಿಯು ಕೇಳಿಕೊಳ್ಳುವೆ ಅದೇ ಮರಿಗೆ. ನಿಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿಡಲಿ. ನೋಡಿದ್ರಿ, ಒಂದು ಡಿಸೀಸ್ ಪ್ಲಾಂಟ್ ಇದ್ದಿದ್ದು, ಒಂದು ವೀಕ್ ಪ್ಲಾಂಟ್ ಇದ್ದಿದ್ದಿಲ್ಲ. ನನ್ ಆಫ್ ದ ಪ್ಲಾಂಟ್ಸ್ ಇನ್ಫೆಕ್ಟೆಡ್ ಬೈ ಇನ್ಸೆಕ್ಟ್ಸ್. ಆಲ್ ವೇರ್ ಹೆಲ್ದಿ. ಈ ಟೊಮೆಟೊ ಎಲ್ಲ ತೆಗಿಯಾಕತ್ತಾರೆ. ಸ್ಟಿಲ್ ಈಸ್ ಟ್ರೈಂಗ್ ಟು ರಿಟೈನ್ ಇಸ್ ಕ್ರಾಪ್ ಟು ಮೇಕ್ ಅಪ್ ದ. ಗೈಸ್ ಈಗ ಊಟಕ್ಕೆ ಹೋಗೋದೈತಿ. ಊಟ ಪಲಾವ್ ಮಾಡ್ಸಾರ. ಇಲ್ಲಿ ಕಾಯಿ ತಕೋರು ಕುಂದ್ರಸ ಪಲಾವ್ ಹಿಂಡತ್ತಾರ. ಪಲಾವ್ ಇಲ್ಲೇ ಪಲಾವ್ ತಿನ್ನೋಣ ಬರ್ರಿ. ಹೆಂಗಾಗೈತೆ ಪಲಾವ್? ಹೆಂಗಾಗೈತು ಗುರ? ಚಲೋ ಆಗೈತಿ. ಒಂದ ಪ್ಲೇಟ್ನಾಗ ಮಾಡಿ ಜಿ ಪಿ ಬಿ ಗಾಯ್ ಇದು ಜಿ ಪಿ ಬಿ ಒಳಗೆ ಏನೇನಿಲ್ಲ ಇದು ಸ್ವಲ್ಪ ಫ್ಲವರ್ ಎಕ್ಸ್ಪ್ಲೇನ್ ಮಾಡುವ. ಇಲ್ಲಿ ಏನು ಮಾಡತ್ತಾರ ಕೇಳ್ಬರ್ರಿ ಇವ್ರು. ಏನು ಮಾಡತ್ತಿರೋ? ಏನು ಮಾಡತ್ತಿ? ಇವ ನೋಡ್ರಿ ಗಾಯ್ ಸಂಕದ ಬಳಕ್ನಾಗ ಅಷ್ಟ ಕಾಣ್ತಾನ. ರಾಘವ್ರಿ ನೋಡ್ರಿ ಎಷ್ಟು ಚಂದ ಅದಾನ ನೋಡ್ರಿ. ಎಲ್ಲ ಹುಡುಗರು ಹಿಂಗೆ ಕೂತಾರಿ. ಸಂಗಮೇಶ್ ಎಳಮಾಸಿರಿ ನೋಡ್ರಿ. ಗಾಯ್ಸ್ ಇಲ್ಲಿ ಮಂಜು ನೋಡ್ರಿ. ಪಪ್ಪು ನಿನ್ನ ಹೆಸರೇನು ಪಪ್ಪು? ಪ್ರಣೀತ್. ಎಷ್ಟು ವರ್ಷಪ್ಪ ನಿಂಗೆ? 9 ತಿಂಗಳು. 9ನೇ ತಿಂಗಳು. ಗಾಯ್ಸ್ ಇಲ್ಲೇ ಬದ್ನಿಕಾಯಿ ಹೇಳ್ತಾರ, ಅದಕ್ಕೆ ನೋಡ್ಕೊಂಬರೋಣ ಅಂತ ಬಂದೀವಿ. ಬರ್ರಿ ಗಾಯ್ಸ್, ಅಲ್ಲಿ ನೋಡ್ಬೋದು ನೀವು. ಎಲ್ಲಿ ಏನೂ ಇಲ್ಲ ರೀ. ಪೇಪರ್ದಾಗ ಬರುತ್ತೆ ನೋಡ್ರಿ ಫೋಟೋ. ಎಲ್ಲ ಮುಗೀತು.
ಆಯ್ತು. ಈಗ ಹೊಳ್ಳಿಗೆ ಕಾಲೇಜಿಗೆ ಹೋಗೋದೈತಿ ಅಂದ್ರೆ ಹಾಸ್ಟೆಲ್ಗೆ ಹೋಗೋದೈತಿ ಮೊದಲು ಜಾಗ್ರಿ ಪಾರ್ಕ್. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಬಾಯ್ಸ್. ಲೈಕ್ ಸಬ್ಸ್ಕ್ರೈಬ್. ತಸ್ಮಾರು. ಓಕೆ ಗೈಸ್, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಬಾಯ್. ಹಣ ಹೇಳತ್ರಿ, ಹೇಳ್ಬೇಕಾದ್ರೆ ಹೇಳ್ತಾನ್ರಿ. ಅಕ್ಸೆಪ್ಟ್ ಕಂಟಿ. ಫೋಟೋ ಹೊಡಿಲ್ಲ ಜಲ್ದಿ.